ಎಲ್ರಿಗೂ ನಮಸ್ಕಾರ. ಎ ಖಾತಾ ಬಿ ಖಾತಾ ಅಂದರೆ ಸುಮಾರು ಜನಕ್ಕೆ ಇವತ್ತು ಗೊತ್ತಿಲ್ಲ. ಆದ ಕಾರಣ ಒಂದು ಸಣ್ಣ ಪರಿಚಯ. ಎ ಖಾತಾ ಅಂದ್ರೆ ಏನು, ಬಿ ಖಾತಾ ಅಂದ್ರೇನು, ಯಾಕೆ ಎ ಖಾತಾ ಬಿ ಖಾತಾ ಕರೀತಾರೆ ಅಂತ. ಸಾಮಾನ್ಯವಾಗಿ ಎ ಖಾತಾ ಬಿ ಖಾತಾ ಬಂದಿರತಕ್ಕಂಥದ್ದು ಫಾರಂ ನಂಬರ್ 9, 11A, 11B ಅಂತ 3 ಫಾರಂಗಳಿದೆ. ಫಾರಂ ನಂಬರ್ 9 ಮತ್ತು 11A ನಲ್ಲಿ ಇಶ್ಯೂ ಮಾಡತಕ್ಕಂಥ ಆಸ್ತಿಗಳನ್ನು ಎ ಖಾತಾ ಅಂತ ಕರೀತಾರೆ. ಫಾರಂ ನಂಬರ್ ಬಿ ನಲ್ಲಿ ಇಶ್ಯೂ ಮಾಡತಕ್ಕಂಥ ಆಸ್ತಿಗಳನ್ನು ಬಿ ಖಾತಾ ಅಂತ ಕರೀತಾರೆ. ಎ ಖಾತಾ ಅಂದರೆ ಸಾಮಾನ್ಯವಾಗಿ ಕನ್ವರ್ಷನ್ ಆಗಿರತಕ್ಕಂಥ ಲ್ಯಾಂಡ್ಗಳಿಗೆ ಮತ್ತು ತಹಸೀಲ್ದಾರಿಂದ ಸ್ಕೆಚ್ ಆಗಿರೋ ಗ್ರಾಮಠಾಣಗಳಿಗೆ ಹಕ್ಕುಪತ್ರ ಕೊಟ್ಟಿರತಕ್ಕಂಥ ಆಸ್ತಿಗಳಿಗೆ ಎ ಖಾತಾ ಅಂತ ನಾವು ಕರೀತಾರೆ. ಎ ಖಾತಾ ಇಶ್ಯೂ ಮಾಡ್ತಾರೆ. ಇನ್ನು ಬಿ ಖಾತಾ ಅಂದರೆ 11B ನಲ್ಲಿ ಇಶ್ಯೂ ಮಾಡಿರ್ತಾರೆ. ಅದರ ಕೆಳಗಡೆನೆ ಕ್ರಮಬದ್ಧವಲ್ಲದ ಆಸ್ತಿಯ ನಿರ್ಧರಣಾ ಪಟ್ಟಿ ಅಂತ ಸಹ ಇರುತ್ತೆ, ನೀವು ಗಮನಿಸಬಹುದು. ಇದನ್ನ ಯಾತಕ್ಕೆ ಇಶ್ಯೂ ಮಾಡ್ತಾರೆ ಅಂತಂದರೆ, ಇದು ಸಾಮಾನ್ಯವಾಗಿ ಕನ್ವರ್ಷನ್ ಆಗದೇ ಇರತಕ್ಕಂತಹ ಲ್ಯಾಂಡ್ಗಳಿಗೆ, ಯಾವುದೇ ಪ್ರಾಧಿಕಾರದಿಂದ ನಕ್ಷೆಗೆ ಅನುಮೋದನೆ ಪಡೆಯದೆ ನಿರ್ಮಾಣ ಮಾಡಿರತಕ್ಕಂಥ ಲೇಔಟ್ಗಳಿಗೆ ಈ ಒಂದು ಖಾತಾವನ್ನು ಬಿ ಖಾತಾವನ್ನು ಕೊಟ್ಟಿರ್ತಾರೆ. ಇದು ಓನ್ಲಿ ರೆವಿನ್ಯೂ ರೆಕಾರ್ಡ್, ಇದು ಖಾತಾನೂ ಅಲ್ಲ ಮತ್ತು ಓನರ್ಶಿಪ್ ಸರ್ಟಿಫಿಕೇಟು ಅಲ್ಲ. ಇದು ಗಮನದಲ್ಲಿ ಇರಬೇಕು. ನಗರ ಪ್ರದೇಶದಲ್ಲೂ ಸಹ ಫಾರಂ ನಂಬರ್ 9 ನಲ್ಲಿ ಇಶ್ಯೂ ಮಾಡೋದು ಎ ಖಾತಾ ಆಗುತ್ತೆ, ಫಾರಂ ನಂಬರ್ 11 ನಲ್ಲಿ ಇಶ್ಯೂ ಮಾಡೋದು ಬಿ ಖಾತಾ ಆಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನಾದರೂ ಎ ಖಾತಾ ಇರುವಂಥ ಸೈಟ್ಗಳನ್ನು ಪರ್ಚೇಸ್ ಮಾಡಿದರೆ ಈ ಮೇಲ್ ಕಾಣಿಸಿದ ದಾಖಲೆಗಳು ಇದಾವ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಬಿಡಿ. ಸೇಲ್ ಡೀಡ್ ಇರಬೇಕು, ಅಥವಾ ಗಿಫ್ಟ್ ಡೀಡ್ ಆದರೂ ಇರಬೇಕು, ಮದರ್ ಡೀಡ್ ಇರಬೇಕು. ದೆನ್ EC ತಗೊಳ್ಳಿ, ಸರ್ವೆ ಸ್ಕೆಚ್ ತಗೊಳ್ಳಿ, ಪಹಣಿ ತಗೊಳ್ಳಿ, ಕನ್ವರ್ಷನ್ ಆರ್ಡರ್ ಕಾಪಿ ತಗೊಳ್ಳಿ, ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರೋ ನಕ್ಷೆ ಕಲೆಕ್ಟ್ ಮಾಡ್ಕೊಳ್ಳಿ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ, ಓನರ್ಸ್ ID ಕಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲವನ್ನ ಪಡ್ಕೊಂಡು ಫಾರಂ ನಂಬರ್ 9 ಮತ್ತು 11A ನಲ್ಲಿ PID ನಂಬರ್ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಸೈಟ್ಗಳನ್ನು ಖರೀದಿ ಮಾಡೋದು ಸೂಕ್ತ. ಎಷ್ಟೋ ಜನಕ್ಕೆ 11B ಅಂದರೆ ಬಿ ಖಾತಾ ಇದ್ರೂ ಸಹ ಇದೇ ಎ ಖಾತಾ ಅಂತ ಹೇಳಿ ಸೈಟ್ಸನ್ನು ಸೇಲ್ ಮಾಡಿರತಕ್ಕಂಥ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಒಂದು ಸಣ್ಣ ಪರಿಚಯವನ್ನು ಇವತ್ತು ಕೊಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.